ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ಕರ್ನಾಟಕದಲ್ಲಿ ಆಚರಿಸುವ ಒಂದು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಾಗೆ ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಬರುತ್ತೆ. ಈ ಹಬ್ಬ ನಾಗದೇವರಿಗೆ ಪೂಜಿಸುವ ಮೂಲಕ ಆಚರಿಸಲಾಗುತ್ತೆ. ನಮ್ಮ ಪುರಾಣಗಳನ್ನ ನೋಡಿದರೆ ವಿಷ್ಣು ಶೇಷನಾಗನ ಮೇಲೆ ಮಲಗಿರೋದಾಗಿರ್ಬೋದು, ಶಿವನು ನಾಗಾಭರಣನ ಧರಿಸುವುದಾಗಿರ್ಬೋದು, ಈ ಮುಂತಾದ ಉಲ್ಲೇಖಗಳಲ್ಲಿ ನಮ್ಮ ಪುರಾಣಗಳಲ್ಲಿ ಸರ್ಪಗಳ ಪ್ರಾಮುಖ್ಯತೆಯನ್ನು ಹೇಳೋದಕ್ಕೆ ಪ್ರಯತ್ನಿಸಿದ್ದಾರೆ. ಹಾಗೆ ಈ ಹಬ್ಬನ ನಮ್ಮ ಕರ್ನಾಟಕದ ಕೆಲವಾರು ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಕೆಲವು ಕಡೆ ಇದನ್ನು ಅಣ್ಣ ತಂಗಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಹಬ್ಬ ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗೆ ಈ ಹಬ್ಬದಲ್ಲಿ ನಾಗರಕಲ್ಲು ಮತ್ತು ಹುತ್ತಗಳಿಗೆ ಎಳ್ನೀರು, ಹಾಲು ಇವುಗಳ ಅಭಿಷೇಕ ಮಾಡೋದ್ರ ಮೂಲಕ ಆಚರಿಸ್ತಾರೆ. ಇನ್ನು ಕೆಲವು ಕಡೆ ಈ ಹಬ್ಬದ ದಿನ ಉಪವಾಸ ಕೂಡ ಮಾಡ್ತಾರೆ. ಹಾಗೆ ಹಲವಾರು ಅಲ್ಲಿನ ಫುಡ್ಗಳನ್ನು ಮಾಡಿಬಿಟ್ಟು ಈ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ. ಒಟ್ಟಿನಲ್ಲಿ ನೋಡಬೇಕು ಅಂತಂದರೆ ನಾಗರ ಪಂಚಮಿ ನಮ್ಮ ಕರ್ನಾಟಕದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವಂತಹ ಒಂದು ಹಬ್ಬ ಕೂಡ ಆಗಿದೆ. ಈ ಹಬ್ಬದಿಂದ ನನ್ನ ವಿಡಿಯೋನ ವೀಕ್ಷಿಸುವಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಆ ದೇವರು ನಿಮಗೆ ಒಳ್ಳೆಯ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ ಕೊಡಲಿ ಅಂತ ಆಶಿಸ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.